ಹಾಯ್ ಹಲೋ ಫ್ರೆಂಡ್ಸ್, ನಮಸ್ತೆ. ಇವತ್ತಿನ ವಿಡಿಯೋ ಏನು ಅಂತೇಳಿ ನೀವು ತಮ್ಮೇಲೆಲ್ಲ ನೋಡಿರ್ಬೋದು. ಈ ಸೌಜನ್ಯ ಎಲ್ಲಿ ನೋಡಿದ್ರು ಇವಾಗ ಟಿ ವಿಲಿ ನೋಡು, ಮೊಬೈಲ್ ನೋಡು, ಇಲ್ಲಿ ನೋಡು, ಪೇಪರ್ ನೋಡು, ಎಲ್ಲ ಕಡೆ ಸೌಜನ್ಯ. ಬನ್ನಿ ಈ ವಿಡಿಯೋ ಬಗ್ಗೆ ಮಾತಾಡೋಣ. ಅದಕ್ಕೆ ಮುಂಚೆ ನಾನು ವಿಡಿಯೋ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಒಂದು ಸಬ್ಸ್ಕ್ರೈಬರ್ ಆಗಿ ಒಂದು ಲೈಕ್ ಕೊಡಿ, ವಿಡಿಯೋ ಬಗ್ಗೆ ಕಮೆಂಟ್ ಹಾಕಿ. ಯಾರು ವಿಡಿಯೋ ನೋಡ್ತಿರೋ ಎಲ್ಲರೂ ಈ ವಿಷಯದ ಬಗ್ಗೆ ಕಮೆಂಟ್ ಹಾಕಿ, ಹಾಗೆ ಶೇರ್ ಮಾಡಿ. ಈ ವಿಷಯ ಎಲ್ಲ ಅಧಿಕಾರಿಗಳವರಿಗೂ ಮುಟ್ಟೋವರಿಗೂ ಶೇರ್ ಮಾಡಿ. ಯಾಕೆ ಅಂದರೆ ನಾವು ಅಧಿಕಾರಿಗಳಿಗೆ ಧೈರ್ಯ ತುಂಬಬೇಕು. ಎಲ್ಲ ಗೃಹಿಣಿಯರು, ಎಲ್ಲ ಅಮ್ಮಂದಿರು ನಾವು ಧೈರ್ಯ ತುಂಬಲೇಬೇಕು. ಈ ಕೇಸ್ ಏನಾರ ಆಗಲಿ ಈಚೆ ಬರಲೇಬೇಕು. ಅದು ಕರೆಕ್ಟಾಗಿ ತನಿಖೆ ನಡಿಲೇಬೇಕು. ತನಿಖೆ ಕರೆಕ್ಟಾಗಿ ನಡೆದ್ರೇ ಇದು ಯಾರು ತಪ್ಪು ಮಾಡಿದ್ದಾರೆ ಅವ್ರಿಗೆ ಶಿಕ್ಷೆ ಆಗೋದು. ಈ ವಿಷಯ ಏನಕ್ಕೆ ನಾನು ಈ ವಿಷಯ ಮಾತಾಡ್ತಾ ಇದ್ದೀನಿ ಅನ್ನೋದಿದ್ರೆ, ಎಲ್ಲ ಹೆಣ್ಣು ಮಕ್ಕಳ ತಾಯಂದಿರ ಜೊತೆಗೆ ಕೈಗೂಡಿಸೋಣ ಅಂತ. ಯಾಕೆ ಅಂದರೆ ಎಲ್ಲ ಹೆಣ್ಮಕ್ಳನ್ನು ನಾವು ಓದಲಿ, ಮುಂದೆ ಹೋಗಲಿ, ಕೆಲಸ ಆಳು ಮೂಳು ಅಂತ ನಾವು ಹೊರಗಡೆ ರಾಜ್ಯಗಳಿಗೆ ಕಳಿಸ್ತೀವಿ. ಒಂದು ಧೈರ್ಯ ಇಟ್ಟು ಕಳಿಸ್ತೀವಿ. ಈ ಥರ ಎಲ್ಲ ಆದಾಗ ಏನು ಮಾಡಬೇಕು ನಾವುಗಳು ಅಲ್ವಾ? ಯಾಕೆ ಈ ಕೇಸ್ ಇನ್ನೂ ಈ ಥರ ಎಳಿತಾ ಇದ್ದಾರೆ? ಅದೇ ರಾಜಕಾರಣಿ ಮಕ್ಕಳು ತಪ್ಪು ಮಾಡಿದ್ರು, ಕೇಸ್ ಹಾಕಿದ್ರು, ಅಷ್ಟು ಧೈರ್ಯವಾಗಿ ಅವ್ರನ್ನ ಒಳಗಡೆ ತಳ್ಳಿದ್ರು. ಸಿನಿಮಾ ಆ್ಯಕ್ಟ್ರು ತಪ್ಪು ಮಾಡಿದ್ರು, ಅವ್ರನ್ನ ಧೈರ್ಯವಾಗಿ ಕೇಸ್ ಹಾಕಿ ಅವ್ರನ್ನ ಧೈರ್ಯವಾಗಿ ಒಳಗೆ ತಳ್ಳಿದ್ರು. ಅಂದಮೇಲೆ ಇವ್ರನ್ನ ಯಾಕೆ ಬಿಡ್ತಾಯಿದ್ದೀರಿ? ಅಲ್ಲಿ ದೇವರಿದೆ ಅಂತನಾ? ದೇವ್ರ ಕಂಡ್ರೆ ಭಯ ಅಂತನಾ? ಯಾಕೆ ಹೆದರ್ತಾ ಇದ್ದೀರಿ? ದೇವ್ರೇನು ತಪ್ಪು ಮಾಡಿಲ್ವಲ್ಲ? ಅಲ್ಲಿ ತಪ್ಪು ಮಾಡಿರೋದು ಮನುಷ್ಯನೇ ತಾನೇ, ಅಲ್ಲಿರೋನೊಬ್ಬ ಮನುಷ್ಯನೇ ತಾನೇ. ದೇವ್ರು ಹಿಂಭಾಗದಲ್ಲಿ ನಿಂತಿದ್ದಾನೆ ಅಂದ್ಬಿಟ್ಟು ಅವ್ನಿಗೆ ಯಾಕೆ ನೀವು ಹೆದರ್ತಾ ಇದ್ದೀರಿ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಇದು ಏನಾರ ಆಗಲಿ, ಫಸ್ಟು ಮುಂದೆ ನುಗ್ಗಿ ಅವ್ರನ್ನ ಹಿಡ್ದು ಎಳ್ದು ತನ್ನಿ ಈಚೆಗೆ. ಆಮೇಲೆ ಅದು ಅವ್ರು ತಪ್ಪು ಮಾಡೋರ ಇಲ್ವಾ ಅನ್ನೋದಕ್ಕೆ ತನಿಖೆ ನಡೀಲಿ. ಯಾಕೆ ಅವ್ರನ್ನ ನೀವು ಈಚೆ ತರ್ತಾ ಇಲ್ಲ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಈ ವಿಡಿಯೋ ನೋಡ್ತಾ ಇರೋರೆಲ್ಲರೂ ಶೇರ್ ಮಾಡಿ, ಅಧಿಕಾರಿಗಳಿಗೆ ಮುಟ್ಟೋವರೆಗೂ ಶೇರ್ ಮಾಡಿ. ನಾವುಗಳೆಲ್ಲ ಬೆಂಬಲಿಸೋಣ, ಗೃಹಿಣಿಗಳು, ತಾಯಂದಿರು ಎಲ್ಲರೂ ಬೆಂಬಲಿಸೋಣ. ಆಮೇಲೆ ಈ ಕ್ಲಿಪ್ಪಿಂಗ್ ನೋಡ್ತಾ ಇರೋರಿಗೆ ಹೇಳ್ತಾ ಇದ್ದೀನಿ, ಯಾವುದೇ ಕಾರಣಕ್ಕೂ ಯಾವ ಮಕ್ಕಳನ್ನು ಇಂಥ ವಿಷಯದಲ್ಲಿ ಮುಂದಕ್ಕೆ ತರಬೇಡಿ. ಯಾಕೆ ಅಂದರೆ ಎಲ್ಲ ಹೆಣ್ಮಕ್ಳು ಗೌರವನೂ ಮೇನು. ಒಂದು ಹೆಸರು ಬರುತ್ತೆ ಅನ್ನೋಕ್ಕೋಸ್ಕರ ಎಲ್ಲ ಮಕ್ಕಳನ್ನು ಮುಖ ತೋರಿಸ್ತಾ ಕೂತ್ಕೋಬೇಡಿ. ಎಲ್ಲ ಅಧಿಕಾರಿಗಳಿಗೂ ನಾನು ಕೇಳೋದು ಇದೊಂದೇ, ಯಾರಾದ್ರೂ ಸರಿಯೇ, ಅವರು ಎಂಥ ಮನುಷ್ಯ ಆದರೂ ಸರಿಯೇ, ಈ ಥರ ವಿಷಯದಲ್ಲಿ ಮಾತ್ರ ಯಾವುದೇ ಕಾರಣಕ್ಕೂ ಹಿಂದೆ ಕಾಲ ಹಾಕಲೇಬೇಡಿ. ಫಸ್ಟ್ ಹೋಗಿ ಅವ್ರನ್ನ ಎಳೆದು ತನ್ನಿ, ಯಾರಾದರೂ ಪರವಾಗಿಲ್ಲ. ನಾವುಗಳೆಲ್ಲರೂ ನಿಮ್ಮ ಬೆಂಬಲಕ್ಕೆ ನಿಂತಿರ್ತೀವಿ, ಯಾವುದೇ ಕಾರಣಕ್ಕೂ ಹಿಂದೇಟು ಹಾಕೋದಿಲ್ಲ. ಬನ್ನಿ ಫ್ರೆಂಡ್ಸ್, ಇದೇ ಥರ ಯಾವುದೇ ಕೇಸ್ಗಳಿದ್ರೂ ಸಪೋರ್ಟ್ ಮಾಡೋಣ. ಕಮೆಂಟ್ ಹಾಕಿ, ಶೇರ್ ಮಾಡಿ, ಅಧಿಕಾರಿಗಳಿಗೆ ಮುಟ್ಟುವವರಿಗೂ ಶೇರ್ ಮಾಡಿ. ಈ ಕೇಸು ಮುಂದೆ ಬಂದು ಯಾರು ತಪ್ಪು ಮಾಡಿದಾರೋ ಅವ್ರಿಗೆ ಶಿಕ್ಷೆ ಆಗಲಿ. ಶಿಕ್ಷೆ ಆಗುವವರಿಗೂ ನಾವು ಅವರಿಗೆ ಎಲ್ಲರಿಗೂ ಬೆಂಬಲವಾಗಿ ನಿಲ್ಲೋಣ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಥ್ಯಾಂಕ್ ಯು. ಕೊನೆಯವರೆಗೂ ನನ್ನ ವಿಡಿಯೋ ನೋಡ್ತಾ ಇರೋರಿಗೆ ಎಲ್ಲರಿಗೂ ಧನ್ಯವಾದಗಳು.